ಡೇಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾಕೆ 21 ಡೇಸ್ ಯೂಸ್ ಮಾಡಬೇಕು? 21 ಡೇಸ್ ಯಾವಾಗ ನೀವು ಒಂದೇ ವಿಷಯದಲ್ಲಿ ಫೋಕಸ್ ಆಗಿರ್ತೀರಾ, ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಅದು 21 ಡೇಸ್ ಫೀಡ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಗೆ ಯೂಸ್ ಮಾಡೋದು? ಬೇಕಾಗಿರೋ ವಸ್ತು ಅಥವಾ ವ್ಯಕ್ತಿ ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾರೆ. ನಿಮಗೇನು ಬೇಕು ಅದು ನಿಮಗೆ ಸಿಗುತ್ತೆ. Hello everyone, welcome back to my channel Mind Magic with Jo. ನಾನು ಜ್ಯೋತಿ ಮಧುಸೂದನ್. I am a certified child psychologist, inner child healer, pranic healing practitioner, law of attraction and manifestation coach, also spiritual seeker. ನಾನು ಈ ವಿಡಿಯೋದಲ್ಲಿ 21 ಡೇಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಡೇಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾಕೆ 21 ಡೇಸೇ ಯೂಸ್ ಮಾಡಬೇಕು? ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರೋ ಹಾಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಯಾವುದೇ ಥರ ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್. 21 ಡೇಸ್ ಯಾಕೆ ಅಂತ ಅಂದರೆ, ನಮ್ಮ ಸಬ್ ಕಾನ್ಷಿಯಸ್ 21 ಡೇಸ್ ನಾವು ಏನನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನ ಬಿಲೀವ್ ಮಾಡೋದಕ್ಕೆ ಶುರು ಮಾಡುತ್ತೆ. 21 ಡೇಸ್ ನೀವು ಏನನ್ನ ಮಾಡ್ತೀರಾ, ಆ ಒಂದು 21 ಡೇಸ್ ಯಾವಾಗ ನೀವು ಒಂದೇ ವಿಷಯದಲ್ಲಿ ಫೋಕಸ್ ಆಗಿರ್ತೀರಾ, ನಿಮ್ಮ ಸಬ್ ಕಾನ್ಷಿಯಸ್ ಅಲ್ಲಿ ಅದು 21 ಡೇಸ್ ಫೀಡ್ ಆಗುತ್ತೆ. ಸೊ ಅದು ಸಬ್ ಕಾನ್ಷಿಯಸ್ ಆ ಒಂದು ವಿಷಯನ ನಿಜ ಅಂತ ಬಿಲೀವ್ ಮಾಡೋದಕ್ಕೆ ಶುರು ಆಗುತ್ತೆ. ಅದೇ ಒಂದು ಎನರ್ಜಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ನಿಮ್ಗೆ ಏನ್ ಬೇಕೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾಗಿನೇ 21 ಡೇಸ್ ಮ್ಯಾನಿಫೆಸ್ಟೇಷನ್ ತುಂಬಾ ಈಸಿಯಾಗಿ ತುಂಬಾ ಕ್ಲಿಯರ್ ಆಗಿ ವರ್ಕ್ ಆಗೋದು. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಗೆ ಯೂಸ್ ಮಾಡೋದು? ಸಿಂಪಲ್. ನಿಮ್ಗೆ ಏನ್ ಬೇಕಾಗಿದೆ, ನೀವೇನ್ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದು ಆಲ್ರೆಡಿ ನಿಮ್ಗೆ ಸಿಕ್ಕಿದೆ ಅಂತ ನೀವು ಬುಕ್ಕಲ್ಲಿ ಬರೆಯೋದು. 21 ಟೈಮ್ಸ್ ಇನ್ ಎ ಡೇ, 21 ಡೇಸ್. ನೀವು ನಿಮ್ಗೆ ಏನ್ ಬೇಕಾಗಿದೆ ಅಂದ್ರೆ ನೀವೇನ್ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದು ಆಲ್ರೆಡಿ ನಿಮ್ಗೆ ಸಿಕ್ಕಿದೆ ಅಂತ ಬುಕ್ಕಲ್ಲಿ 21 ಟೈಮ್ಸ್ ಬರೀತೀರಾ, 21 ಡೇಸ್ ವರ್ಗು ಬರೀತೀರಾ. ನಿಮ್ಮ ಸಬ್ ಕಾನ್ಶಿಯಸ್ ಅದನ್ನ ಬಿಲೀವ್ ಮಾಡೋದಕ್ಕೆ ಶುರು ಮಾಡುತ್ತೆ, ನಿಮ್ಗೆ ಆಲ್ರೆಡಿ ಅದು ಸಿಕ್ಕಿದೆ ಅಂತ. ಸೊ ಹಾಗಾಗಿನೇ ಈ ಟೆಕ್ನಿಕ್ ವರ್ಕ್ ಆಗೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರೋ ಒಬ್ರು ದುಡ್ಡು ಕೊಡ್ಬೇಕಾಗಿರುತ್ತೆ, ತುಂಬಾ ದಿನದಿಂದ ಕೊಟ್ಟಿರೋದಿಲ್ಲ, ತುಂಬಾ ಆಟ ಆಡಿಸ್ತಿರ್ತಾರೆ. ಸೊ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಬುಕ್ಕಲ್ಲಿ. ಸೋ ಅಂಡ್ ಸೋ ಪರ್ಸನ್ ನನಗೆ ಇಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್. ಈ ತರ ನೀವು ಒಂದು ಸೆಂಟೆನ್ಸ್ನ 21 ಟೈಮ್ಸ್ ಬರಿಬೇಕು. ಇದೇ ತರ ನೀವು 21 ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಏನ್ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದು ನಿಮ್ಮ ಹತ್ರ ಬರುತ್ತೆ, ನೀವು ಅದನ್ನು ಪಡ್ಕೊಬಹುದು. ಯಾವಾಗ ನೀವು 21 ಡೇಸ್ ನಿಮ್ಗೆ ಏನ್ ಬೇಕಾಗಿದೆ ಅದು ಆಲ್ರೆಡಿ ಸಿಕ್ಕಿದೆ ಅಂತ ಬರೆಯೋದಕ್ಕೆ ಶುರು ಮಾಡ್ತೀರಾ, ನಿಮ್ಮ ಎನರ್ಜಿ ಅಲೈನ್ ಆಗಿರುತ್ತೆ, ನೀವು ಫೋಕಸ್ ಆಗಿರ್ತೀರಾ, ನೀವು ಅದೇ ಎನರ್ಜಿನ ಯೂನಿವರ್ಸಿಗೆ ಕಳಿಸ್ತಾ ಇರ್ತೀರಾ. ಸೊ ನಿಮ್ಮ ಎನರ್ಜಿ ಅಲೈನ್ ಆಗಿರೋದ್ರಿಂದ ನಿಮಗೆ ಬೇಕಾಗಿರೋ ವಸ್ತು ಅಥವಾ ವ್ಯಕ್ತಿ ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾರೆ. ನಿಮಗೇನು ಬೇಕು ಅದು ನಿಮಗೆ ಸಿಗುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಮೈಂಡ್ ಮ್ಯಾಜಿಕ್ ವಿತ್ ಜೋ. ನಾನು ಜ್ಯೋತಿ ಮಧುಸೂದನ್. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾಕೆ ವರ್ಕ್ ಆಗ್ತಿಲ್ಲ, ಮೈ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ವರ್ಕಿಂಗ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಎಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಮೈಂಡ್ ಮ್ಯಾಜಿಕ್ ವಿತ್ ಜೋ. ನಾನು ಜ್ಯೋತಿ ಮಧುಸೂದನ್.